ಅನಾಮಿಕ ದೂರುದಾರ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ 13 ಸ್ಥಳಗಳನ್ನ ಗುರುತು ಮಾಡಿಕೊಟ್ಟಿದ್ದಾನೆ. ತಾನು ಈ ಸ್ಥಳಗಳಲ್ಲಿ ಶವಗಳನ್ನ ಹೂತಿದ್ದೇನೆ ಅನ್ನೋ ಒಂದು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಆ 13 ಸ್ಥಳಗಳನ್ನ ಕಾರ್ಡನ್ ಮಾಡಲಾಗಿದೆ, ಹಾಗೇನೆ ಮಾರ್ಕಿಂಗ್ ಕೂಡ ಮಾಡಲಾಗಿದೆ. ಇವತ್ತು ಎಸ್ಐಟಿ ಅಧಿಕಾರಿಗಳು ಆ ಸ್ಥಳಗಳಲ್ಲಿ ಬಾಡಿ ಎಕ್ಸ್ಯೂಮ್ ಕಾರ್ಯಾಚರಣೆ ಕೈಗೆತ್ತಿಕೊಂಡಿದ್ದಾರೆ. ನಾನೀಗ ಅದೇ ಭಾಗದಲ್ಲಿದ್ದೀನಿ. ನೀವು ನೋಡಬಹುದು, ಇದು ನೇತ್ರಾವತಿ ಸ್ನಾನಘಟ್ಟ. ಈ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ದಟ್ಟಾರಣ್ಯ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ಆತ 13 ಸ್ಥಳಗಳನ್ನ ಗುರುತಿಸಿರುವಂತದ್ದು. ಇದು ಬಂಗ್ಲಗುಡ್ಡೆ ಅನ್ನೋ ಒಂದು ದಟ್ಟಾರಣ್ಯ ಪ್ರದೇಶ. ಇದರ ಈ ಬ್ಯಾರಿಕೇಡ್ ಪಕ್ಕದಲ್ಲಿಯೇ ಒಂದು ಕಡೆ ಆತ ಮೊದಲ ಸ್ಥಳವನ್ನ ಗುರುತಿಸಿರುವುದು. ಅದಕ್ಕೆ ಅಲ್ಲಿ ಮಾರ್ಕಿಂಗ್ 1 ಅಂತ ಹಾಕಿರುವಂತದ್ದು. ಅದರ ನಂತರ ಅದರ ಒಳಗಡೆ ಈ ಒಂದು ದಟ್ಟಾರಣ್ಯದ ಒಳಗಡೆ ಸಂಚರಿಸಿದ್ದಂತೆ ಆತ ಎಸ್ಐಟಿ ಅಧಿಕಾರಿಗಳಿಗೆ 8 ಸ್ಥಳಗಳನ್ನು ಆತ ಗುರುತಿಸಿದ್ದಾನೆ. ಅಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಮಾರ್ಕಿಂಗ್ ಮಾಡಿ ಕಾರ್ಡನ್ ಮಾಡಲಾಗಿದೆ. ಹಾಗೆಯೇ ANF ಸಿಬ್ಬಂದಿಗಳನ್ನ ಅದಕ್ಕೆ ಭದ್ರತೆಗೆ ನಿಯೋಜಿಸಿರುವಂತದ್ದು. ಇವತ್ತು ಮುಂಜಾನೆ ANF ಸಿಬ್ಬಂದಿಗಳನ್ನ ರಿಲೀವ್ ಮಾಡಿಕೊಂಡು ಸಿವಿಲ್ ಪೊಲೀಸರು ಕೂಡ ಬಂದಿದ್ದಾರೆ. ಆದ್ರೆ ಪ್ರತಿಯೊಂದು ಮಾರ್ಕಿಂಗ್ ಮಾಡಿದಂತಹ ಸ್ಥಳಗಳಲ್ಲಿ ಅಲ್ಲಿ ANF ಪಡೆಯ ಭದ್ರತೆಯನ್ನ ಒದಗಿಸಿರುವಂತದ್ದು. ಹಾಗೆಯೇ ಇನ್ನೊಂದು ಭಾಗದಿಂದ ಇಲ್ಲಿ 8 ಸ್ಥಳಗಳನ್ನು ಗುರುತಿಸಿದ, ಇನ್ನೊಂದು ಭಾಗದಲ್ಲಿ 4 ಸ್ಥಳಗಳನ್ನು ಆತ ಗುರುತಿಸಿದ. ರಸ್ತೆಯ ಪಕ್ಕದಲ್ಲಿಯೇ 4 ಸ್ಥಳಗಳನ್ನು ಗುರುತಿಸಿರುವುದು. ಹಾಗೆಯೇ ಈ ನೇತ್ರಾವತಿ ದಂಡೆಯ ಆ ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ಒಂದು ಓಪನ್ ಪ್ಲೇಸ್ ಅಲ್ಲೂ ಕೂಡ ಒಂದು ಸ್ಥಳವನ್ನು ಗುರುತಿಸಿ, ಹಾಗೆ 13 ಸ್ಥಳಗಳನ್ನು ಆತ ಗುರುತಿಸಿದ. ಆ 13 ಸ್ಥಳಗಳಲ್ಲಿ ಈಗ ಮಾರ್ಕಿಂಗ್ ಮಾಡಿರುವಂತದ್ದು, ಕಾರ್ಡನ್ ಮಾಡಿರುವಂತದ್ದು. ಇವತ್ತು ಬಾಡಿ ಎಕ್ಸ್ಯೂಮ್ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ವೈದ್ಯರು ಇರ್ತಾರೆ, ಹಾಗೇನೆ AC ಅವರ ಸಮ್ಮುಖದಲ್ಲಿ ಇದನ್ನು ನಡೆಯುವುದು. ಹಾಗೇನೆ ದೂರುದಾರ ಕೂಡ ಇರಬೇಕು, ಹಾಗೆ ಪೊಲೀಸರು ಅಧಿಕಾರಿಗಳು ಏನಂದ್ರೆ SIT ಅಧಿಕಾರಿಗಳು ಇರ್ತಾರೆ, ಹಾಗೆ FSL ಟೀಮ್ ಕೂಡ ಇರುತ್ತೆ. FSL ಇವರ ಸಮ್ಮುಖದಲ್ಲಿ ಬಾಡಿ ಎಕ್ಸ್ಯೂಮ್ ನಡೆಯುತ್ತೆ. ಈ ಬಾಡಿ ಅಂದ್ರೆ ಈ ಸ್ಥಳಗಳನ್ನ ಅಗಿಲಿಕ್ಕೆ ಈಗಾಗಲೇ 12 ಮಂದಿ ಕಾರ್ಮಿಕರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಪಂಚಾಯತ್ ವತಿಯಿಂದ ಈ ಕಾರ್ಮಿಕರನ್ನ ಕರೆಸಿರುವಂತದ್ದು. ಇನ್ನು ಈ ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿರುವಂತಹ ಮತ್ತಷ್ಟು ಸ್ಥಳಗಳನ್ನ ಆತ ಗುರುತು ಮಾಡಿಕೊಡಬೇಕು. ಆದ್ರೆ ಈವರೆಗೆ 13 ಸ್ಥಳಗಳನ್ನು ಗುರುತಿಸಿದರೆ ಆ ಸ್ಥಳದಲ್ಲಿ ಮಾತ್ರ ಈಗ ಬಾಡಿ ಎಕ್ಸ್ಯೂಮ್ ಆಗುತ್ತೆ. ಆದ್ರೆ ಇವತ್ತು 1ರಿಂದ 5 ಅಥವಾ 6 ಮಾರ್ಕಿಂಗ್ ವರೆಗಿರುವಂತಹ ಸ್ಥಳಗಳಲ್ಲಿ ಈ ಬಾಡಿ ಎಕ್ಸ್ಯೂಮ್ ಆಗುತ್ತೆ. ಯಾಕಂದ್ರೆ ಒಂದು ವೇಳೆ ಮಳೆ ಬಂತು ಅಂತಾದ್ರೆ ಈ ಬಾಡಿ ಎಕ್ಸ್ಯೂಮ್ ಕಾರ್ಯಾಚರಣೆಗೆ ತೊಡಕಾಗುತ್ತೆ. ಹಾಗೇನೆ 3ರಿಂದ 4 ಆಗಬಹುದು ಅನ್ನೋ ಒಂದು ಮಾಹಿತಿಯನ್ನ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಒಂದು ಕುತೂಹಲ ಇದೆ, ಈ ಸ್ಥಳಗಳಲ್ಲಿ ಏನು ಅಸ್ಥಿಪಂಜರ ಸಿಗುತ್ತಾ ಅಥವಾ ಸಿಗೋದಿಲ್ಲ ಅನ್ನೋದು ಕುತೂಹಲ ಇದೆ. ನೋಡಬೇಕು ಯಾವ ರೀತಿಯ ಮಾಹಿತಿಯನ್ನ SIT ಅಧಿಕಾರಿಗಳು ಕೊಡ್ತಾರೆ ಅನ್ನೋದು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.